ಮೈದಾನದಲ್ಲಿ ಗತ ವೈಭವ ಮರುಕಳಿಸಿದೆ. ರೋಹಿತ್ ಶರ್ಮಾ ಭರ್ಜರಿಯಾಗಿ ಶತಕವನ್ನ ದಾಖಲಿಸಿದ್ದಾರೆ. ಕಳೆದ ಪಂದ್ಯದಲ್ಲಿ 50 ಬಾರಿಸಿದಂತ ರೋಹಿತ್ ಶರ್ಮಾ ಈ ಬಾರಿ ಸೆಂಚುರಿ ಬಾರಿಸುವ ಮೂಲಕ ರಾಜಗಾಂಭೀರ್ಯದ ಹೆಜ್ಜೆ ಹಾಕಿದ್ದಾರೆ. ಎಲ್ಲರೂ ಕೂಡ ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ರು. ಅದರಲ್ಲೂ ಕೂಡ ರೋಕೋ ಜೋಡಿ ಆಸ್ಟ್ರೇಲಿಯಾದಲ್ಲಿ ಮೋಡಿ ಮಾಡುತ್ತೆ ಅಂತ ಕಾಯ್ತಾ ಇದ್ರು. 2 ಪಂದ್ಯದಲ್ಲಿ ಅದು ಸಾಧ್ಯವಾಗಿರಲಿಲ್ಲ. ಆದರೆ 3ನೇ ಪಂದ್ಯದಲ್ಲಿ ಈ ಜೋಡಿ ಮೋಡಿಯನ್ನೇ ಮಾಡಿದೆ. ಒಂದು ಕಡೆ ರೋಹಿತ್ ಶರ್ಮಾ ಭರ್ಜರಿಯಾದ ಶತಕವನ್ನ ಸಿಡಿಸಿದ್ರೆ, ಮತ್ತೊಂದು ಕಡೆ ಕಿಂಗ್ ಕೊಹ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಅರ್ಧ ಶತಕವನ್ನ ದಾಖಲಿಸಿದ್ದಾರೆ. ರೋಹಿತ್ ಶರ್ಮಾ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲೇ ಕಂಬ್ಯಾಕ್ ಆಗಿದ್ದಾರೆ. ಈ 2 ದಿಗ್ಗಜರ ಆಟ ಇನ್ನೇನು ಮುಗೀತು ಅನ್ನುವಾಗ ದಿಗ್ಗಜರು ದೊಡ್ಡ ಮಟ್ಟದಲ್ಲಿ ಕಂಬ್ಯಾಕ್ ಮಾಡಿದ್ದಾರೆ. ಈ ಮೂಲಕ ಸೆಲೆಕ್ಟರ್ಗಳಿಗೆ ದೊಡ್ಡ ಸಂದೇಶವನ್ನೇ ರವಾನೆ ಮಾಡಿದ್ದಾರೆ. 2027ರ ವಿಶ್ವಕಪ್ನಲ್ಲೂ ಕೂಡ ನಾವು ಇದೇ ರೀತಿ ಬ್ಯಾಟಿಂಗ್ ಮಾಡ್ತೇವೆ ಎನ್ನುವಂತಹ ಸಂದೇಶ ಇದು. ರೋಕೋ ಜೋಡಿಯ ಈ ಆರ್ಭಟದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.